ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಈಗ ನಿಮಗೆಲ್ಲ ಗೊತ್ತಿದೆ, 2 ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಈ ಥರ ಸಿಚುವೇಶನ್ಸು, ಈ ಥರ ಪ್ರಾಬ್ಲಮ್ಸ್ ಅಂತೂ ಈ ಲಾಸ್ಟ್ 2 ಇಯರ್ಸ್ 3 ಇಯರ್ಸಿಂದ ನೋಡ್ತಾನೆ ಇದ್ದೀವಿ. ನೋಡಿ ನಮಗೂ ಬೇಜಾರಾಗ್ಬಿಡಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಈಗ ಒಂದಷ್ಟು ಗಲಾಟೆಗಳಾಗುತ್ತೆ, ಕಾಂಟ್ರವರ್ಸಿ ಆಗುತ್ತೆ. ಈ ಥರ ಒಂದು ಮಿನಿಮಮ್ 2 ತಿಂಗಳಿಗೊಂದು ಒಂದ್ಸರಿ 3 ತಿಂಗಳಿಗೊಂದು ಈ ಥರ ಕಾಂಟ್ರವರ್ಸಿ ಆಗ್ತಾನೆ ಇರ್ತದೆ. ನಮ್ಮ ಪಾಯಿಂಟ್ ಆಫ್ ವ್ಯೂ, ನಮ್ಮ ಅನಿಸಿಕೆನ ನಾವು ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಬಟ್ ಆದರೆ ಮತ್ತೆ ಅದು ಏನೋ ಒಂದು ಆಗುತ್ತೆ, ಮತ್ತೆ ಮುಂದೆ ಹೋಗುತ್ತೆ. ಸೊ ಕೊನೆಯದಾಗಿ ಈಗ ಅಂದರೆ ಮೊನ್ನೆ ಒಂದು ಶುಕ್ರವಾರ, ಲೈಕ್ ನಿಮಗೆಲ್ಲ ಗೊತ್ತಿದೆ, ಜೂನ್ 15 ಮೇಲ್ಪಟ್ಟು ಮಾಡೋಂಗಿಲ್ಲ ಅಂತ ಒಂದು ಕ್ಲಿಯರ್ ನೋಟಿಸ್ ಒಂದು ಬಂದಿದೆ. ಬಟ್ ಆದರೆ ಇದ್ರ ಬಗ್ಗೆ ನಮ್ಮ ಕಂಪ್ನಿಯವರು ಇನ್ನೂ ಯಾವುದೇ ರೀತಿ ಉತ್ತರ ಕೊಡಲಿಲ್ಲ. ನೋಡಬೇಕು. ಮತ್ತು ನಮ್ಮ ಸರ್ಕಾರದವರು ಇದ್ರ ಬಗ್ಗೆ ಇನ್ನೂ ಯಾವುದೂ ಮಾತನಾಡಿಲ್ಲ. ಏನಕ್ಕೆ ನಮ್ಮ ಸರ್ಕಾರದವರು ಬಂದು ಮಾತಾಡಿದ್ರೇ ಗೊತ್ತಾಗುತ್ತೆ. ಬಟ್ ಕ್ಲಿಯರ್ಲಿ ಕೋರ್ಟ್ ನೋಟಿಸ್ನ ನಾವು ಇಲ್ಲಿವರೆಗೂ ನಾವು ನೋಡಿಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅಲ್ಲಿರೋಂಥ ಪ್ರಕಾರ 15 ಮೇಲ್ಪಟ್ಟಾಗಿ ಮಾಡಬಾರ್ದು ಅಂತಲೇ ಇರೋದು. ಬಟ್ ಇದ್ರ ಬಗ್ಗೆ ನಮ್ಮ ಕಂಪ್ನಿಯವರಾಗಲಿ ಇಲ್ಲಾಂದರೆ ನಮ್ಮ ಸರ್ಕಾರದವರಾಗಲಿ, ಸೊ ಮೇಲ್ಪಟ್ಟ ಅಧಿಕಾರಿಗಳಾಗಲಿ, ಸೊ ಇದ್ರ ಬಗ್ಗೆ ಬಂದು ಆಚೆ ಬಂದು ಮೀಡಿಯಾಗಳ ಮುಖಾಂತರವಾಗಿ ನಾವು ಏನಾದರೂ ಇದ್ರ ಬಗ್ಗೆ ಹಂಚ್ಕೊಂಡ್ರೆ ಇಲ್ಲ ಮಾತಾಡಿದ್ರೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನೋಡೋಣ ಅಲ್ಲಿವರೆಗೂ ಏನೇನಾಗುತ್ತೆ ಅಂತ. ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಒನ್ ಥಿಂಗ್ ಏನಪ್ಪ ಅಂದರೆ, ಈ ವಿಡಿಯೋ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ರ, ತುಂಬ ಜನ ಲೈಕ್ ಕೇಳೋದೇನಪ್ಪ ಅಂದರೆ, ಇದು ಅಕಸ್ಮಾತ್ ಬ್ಯಾನ್ ಆದರೆ ಮುಂದೆ ಏನು ಮಾಡಬೇಕು ಅಂತ. ಸೊ ಪ್ರತಿ ಸರಿ ಈ ಥರ ಕಾಂಟ್ರವರ್ಸಿ ಆದಾಗ್ಲೂ ಈ ವಿಡಿಯೋ ಅಂತೂ ನಾವು ಮಾಡೇ ಮಾಡ್ತೀವಿ. ಮುಂದೆ ಏನು ಮಾಡಬೇಕು ಅಂತ. ಬಟ್ ಇದು ಲೈಕ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಮುಂದೇನು ಅಂದ್ಬಿಟ್ಟು ಲಾಸ್ಟ್ಗೆ ಅದ್ರ ಹಿಂದೆನೇ ಹೋಗ್ತೀವಿ. ಸೊ ಈ ಥರ ಪರಿಸ್ಥಿತಿ ಪ್ರತಿ ಸರಿ ಕಾಂಟ್ರವರ್ಸಿಯಲ್ಲೂ ಇದು ಆಗ್ತಾನೆ ಇದೆ. ಬಟ್ ನೋಡೋಣ ಈಗ ಏನಾಗುತ್ತೆ ಅಂತ. ಇನ್ನೂ ಆಗಲೇ ಹೇಳ್ದಂಗೆ ಎಲ್ಲರೂ ಬಂದು ಮಾತಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇರುವಂತಹ ಕೋರ್ಟ್ ನೋಟಿಸ್ ಇದನ್ನು ಡಿಸೈಡ್ ಮಾಡೋದಾದರೆ 15 ತಾರೀಕು ಲಾಸ್ಟ್ ಅಂತಲೇ ಇರೋದು. ಅದು ಕಂಪ್ನಿಯವ್ರಿಗೆ ಬಂದಿರೋದು. ಸೊ ರೈಡರ್ಸ್ಗೆ ಇನ್ನೂ ಏನೋ ಅಂತ ಕಂಪ್ನಿಯವರಾಗಲಿ ಇಲ್ಲ ಸರ್ಕಾರದವರಾಗಲಿ ಮೇಲ್ಪಟ್ಟ ಅಧಿಕಾರಿಗಳು ತಿಳಿಸ್ಕೊಡ್ಬೇಕು. ಸೊ ಈಗ ಇನ್ನೊಂದೇನಪ್ಪ ಅಂದರೆ, ಈಗ ನಾವು ನಾನೇ ವಿಚಾರ ಮಾತಾಡಬೇಕು ಅಂತ ಬಂದಿದ್ದೇನಪ್ಪ ಅಂದರೆ, ಮುಂದೇನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಬಟ್ ನಾನು ಒಂದೇ ಹೇಳೋದು, ಈಗ ನಮಗೆ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ, ಫ್ಯಾಮ್ಲೀಸ್ನ ಡಿಪೆಂಡ್ ಮಾಡಿಕೊಂಡು ಫ್ಯಾಮ್ಲಿ ಕಮಿಟ್ಮೆಂಟ್ಸ್ನ ಇದು ಮಾಡಿಕೊಂಡು ತುಂಬ ಜನ ಇಲ್ಲಿಗೆ ಬಂದಿರ್ತೀರ. ಅದಂತೂ ನನಗೆ ಗೊತ್ತು. ಯಾಕಂದರೆ ಈ ಒಂದು ರಿಸ್ಕಿ ಕೆಲಸನ ತುಂಬ ಕಮಿಟ್ಮೆಂಟ್ಸ್ ಇದ್ದರೆ ಮಾತ್ರನೇ ಮಾಡೋದು. ಪಾರ್ಟ್ ಟೈಮು ಇವರು ಮಾಡೋರಿಗೆ ಹೆಂಗೋ ನಡೆದ್ಬಿಡ್ತದೆ. ಇದಿಲ್ಲ ಅಂದರೆ ಇನ್ನೊಂದು ಅಂತ ಪ್ಲ್ಯಾಟ್ಫಾರ್ಮ್ಸ್ ಇರ್ತದೆ, ನಡೀತದೆ. ಬಟ್ ಫುಲ್ ಟೈಮು ಇದನ್ನೇ ನಂಬ್ಕೊಂಡು ಮಾಡ್ತಿರೋರಿಗೆ ನನ್ನ ಪ್ರಕಾರ ಚೂರು ಕಷ್ಟ ಆಗ್ಬೋದು. ಆ್ಯಂಡ್ ಮುಂದೆ ಏನು ಮಾಡಬೇಕು ಅಂತ ತುಂಬ ಜನ ನನಗೆ ಕೇಳ್ತಿದ್ದೀರಾ. ನಾನು ಎಷ್ಟೋ ಸರಿ ನಿಮ್ಗೆ ಹೇಳಿದ್ದೀನಿ, ದಯವಿಟ್ಟು ಈ ಒಂದು ಫೀಲ್ಡ್ನ 1 ವರ್ಷ 2 ವರ್ಷ ಒಂಚೂರು ನಿಮಗೆ ಕಮಿಟ್ಮೆಂಟ್ಸ್ಗೆ ಆಗೋವರೆಗೂ ದುಡ್ಕೊಂಡು ಒಂದಷ್ಟು ಅಮೌಂಟ್ನ ಸೇವ್ ಮಾಡಿಕೊಂಡು ಬೇರೆ ಬಿಸ್ನೆಸ್ ಆಗಲಿಲ್ಲ ಬೇರೆ ಕಡೆ ಹೋದರೆ ಬೆಟರ್ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೀನಿ. ನಾನು ಈಗಲೂ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳೋದು, ನನ್ನ ಪ್ರಕಾರ ಒಂದಷ್ಟು ವರ್ಷ ಮಾಡಬೇಕು. ಅದಾದಮೇಲೆ ಕಮಿಟ್ಮೆಂಟ್ಸ್ಗೆ ನಮ್ಮ ಒಂದು ಅಮೌಂಟ್ನ ಸೇವ್ ಮಾಡಿಕೊಂಡು ಬೇರೆ ಏನಾದರೂ ಬಿಸ್ನೆಸ್ನ ಮಾಡಿಕೊಂಡು ಲೈಫ್ನ ಸೆಟ್ಲ್ ಮಾಡ್ಕೊಳ್ಳೋದು ಬೆಟರು. ಬಿಕಾಸ್ ಇದನ್ನೆಲ್ಲ ನಾವು ಫ್ಯೂಚರಾಗಿ ಮಾಡ್ಕೊಳಕ್ಕಾಗಲ್ಲ. ಸೊ ಇದು ಆಗೋದು ಇಲ್ಲ. ಸೊ ಮುಂದೆ ತುಂಬ ಜನ ಏನು ಮಾಡಬೇಕು ಅಂತಂದರೆ, ಈಗ ಏನು ಮಾಡೋಕ್ಕಾಗುತ್ತೆ. ಈಗ ಅದಿಲ್ಲ ಅಂದರೆ ಈಗ ಅಬ್ವಿಯಸ್ಲಿ ಅಂದರೆ ಲೈಕ್ ಈಗ ನೆಕ್ಸ್ಟ್ ಇರೋದೇ ಆಪ್ಷನ್ ಅಂತ, ನಮ್ಗೆ ನೆಕ್ಸ್ಟ್ ಆಪ್ಷನ್ ಅಂತ ಬಂದರೆ ಪೋರ್ಟರ್ ಇಲ್ಲ ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಅದಿಲ್ಲ ಅಂದರೆ ಲೋಡ್ ಶೇರು, ಈ ಥರ ಎಕ್ಸೆಟ್ರಾ ಎಲ್ಲ ಆ್ಯಪ್ಗಳಿದ್ದಾವೆ. ಸೊ ಅದೆಲ್ಲ ಇಲ್ಲ ಅಂದ್ರೂ ನನ್ನ ಪ್ರಕಾರ ರ್ಯಾಪಿಡೋದಲ್ಲೇ ಪಾರ್ಸಲ್ಲು ಅಥವಾ ಗ್ರಾಸರೀಸು, ಸೊ ಇದೆಲ್ಲ ಮಾಡ್ಬೋದು ಅಂತ ನಾನು ಅನ್ಕೊತಿದ್ದೀನಿ. ಸೊ ಮುಂದೆ ಬೈಕ್ ಟ್ಯಾಕ್ಸಿ ಇಲ್ಲ ಅಂತಂದಾಗ, ಸೊ ನನ್ನ ಪ್ರಕಾರ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತಂದರೆ, ಇರೋ ಆಪ್ಷನ್ನ ಈಗ ನಾನು ಹೇಳೋದೇನಪ್ಪ ಅಂದರೆ, ಈ ಫೀಲ್ಡ್ನೇ ಬಿಟ್ಬಿಟ್ಟು, ಈಗ ಒಂದಷ್ಟು ಜನ ಕಮಿಟ್ಮೆಂಟ್ ನನಗೆ ಕಮ್ಮಿ ಇದೆ, ನನಗೆ ಬರ್ಡನ್ ಕಮ್ಮಿ ಆಗುತ್ತೆ, ಫಾರ್ ಎಕ್ಸಾಂಪಲ್ ಒಂದು 15,000 20,000 ಆದರೆ ಸಾಕು ಅನ್ನೋರು ದಯವಿಟ್ಟು ಬೇರೆ ಕೆಲಸಕ್ಕೆ ಹೋಗಿ, ಬೇರೆ ಯಾವುದಾದ್ರು ಕಂಪ್ನಿಗೋ ಇಲ್ಲಾಂದರೆ ಫ್ಯಾಕ್ಟ್ರಿಗೋ ಇಲ್ಲಾಂದರೆ ಇನ್ನೊಂದಕ್ಕೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿ ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗುವಂತಹ ಕೆಲಸಗಳಿಗೆ ಹೋಗಿ. ಇದು ನನ್ನ ಒಂದು ರಿಕ್ವೆಸ್ಟು. ಏನಕ್ಕೆ ಅಂದರೆ, ಇಲ್ಲಿ ಎಷ್ಟೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು, ಎಷ್ಟೇ ಇಲ್ಲಿ ಕೆಲಸ ಮಾಡಿದ್ರು, ಎಂಡ್ ಆಫ್ ದ ಡೇ ಈ ಥರ ಅಂತೂ ಆಗ್ತಾನೆ ಇರ್ತದೆ, ಹೇಳೋಕ್ಕಾಗಲ್ಲ ಇದು. ಯಾಕಂದರೆ ಇದು ಒಂಥರ ಅಂತ್ಯ ಆಗದೆ ಇರೋಂತಹ ಒಂದು ಪ್ರಾಬ್ಲಮ್ ಅಂತ ನನ್ನ ಅನಿಸಿಕೆ. ನೋಡಬೇಕು ಆದರೆ ಅಂತೂ ಖುಷಿನೇ, ಬಟ್ ನೋಡಬೇಕು. ಬಟ್ ಕಮ್ಮಿ ಕಮಿಟ್ಮೆಂಟ್ಸ್ ಇದೆ ಅನ್ನೋರು ದಯವಿಟ್ಟು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಒಂದು ಒಳ್ಳೆ ಕೆಲಸಗಳಿಗೆ ಸೇರ್ಕೊಳ್ಳಿ. ತುಂಬ ಕಮಿಟ್ಮೆಂಟ್ಸ್ ಇದೆ. ನಾನು ಯಾವುದೋ ಒಂದು ಲೈಕ್ ನನ್ನ ಪ್ರತಿ ಸರಿ ಹೇಳೋದ್ರ ಪ್ರಕಾರ ಒಂದು 40,000 50,000 ಕಮಿಟ್ಮೆಂಟ್ ಇದೆ, ತುಂಬ ಕಮಿಟ್ಮೆಂಟ್ ಇದೆ ಅನ್ನೋರು ಮಾತ್ರ ಈ ಒಂದು ಫೀಲ್ಡಲ್ಲಿ ಇರ್ರಿ ಅಷ್ಟೇ. ಅಂದರೆ ಝೊಮ್ಯಾಟೊ ಆಗಲಿ ಸ್ವಿಗ್ಗಿ ಆಗಲಿ ಈ ಥರ ಯಾವುದಕ್ಕಾದ್ರೂ ಹೋಗಿ.
10,000 15,000 ಇದೆ ಅಂದರೆ ದಯವಿಟ್ಟು ನಾನು ಹೇಳ್ತೀನಿ ಬೇರೆ ಯಾವುದಾದ್ರೂ ಕೆಲಸಕ್ಕೆ ಹೋಗಿ. ಅದಾದಮೇಲೆ ನಿಮ್ಮ ಹತ್ರ ಒಂಚೂರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡಿದೆ, ನಿಮ್ಮ ಹತ್ರ ಒಂದಷ್ಟು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ ಅಂದರೆ ದಯವಿಟ್ಟು ಏನಾದರೂ ಒಂದು ಬಿಸ್ನೆಸ್ನ ಓಪನ್ ಮಾಡಿ. ಬೆಂಗಳೂರಲ್ಲೇ ಮಾಡಿ ಅಂತ ನಾನಿರಲ್ಲ, ನಿಮ್ಮಿಷ್ಟ. ನಿಮಗೆ ಯಾವ ಬಿಸ್ನೆಸ್ ಬಗ್ಗೆ ಗೊತ್ತು, ನಿಮಗೆ ಏನದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅದ್ರ ಬೇಸ್ ಮೇಲೆ ನೀವು ಮುಂದೆ ವರ್ಕ್ ಮಾಡೋಕ್ಕೆ ಹೋಗಿ. ಜಾಸ್ತಿ ಕಮಿಟ್ಮೆಂಟ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಇದೇ ಗತಿ. ಓಕೆನಾ? ಸೊ ತುಂಬ ಜನ ಲೈಕ್ ಇದು ಒಂಥರ ಹೆಂಗಂದರೆ ಮತ್ತೆ ಏನೇ ಪ್ರಾಬ್ಲಮ್ ಬಂದರೂ ಮತ್ತೆ ಓಪನ್ ಆಗುತ್ತೆ, ಮತ್ತೇನೋ ಪ್ರಾಬ್ಲಮ್ ಬರುತ್ತೆ ಮತ್ತೆ ಓಪನ್ ಆಗುತ್ತೆ ಅಂತ ಇಲ್ಲಿ ನಾವು ಕೂತ್ಕೊಂಡ್ಬಿಡ್ತೀವಿ. ಸೊ ನಾನು ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಬಟ್ ಬೇಡ, ನನಗನ್ಸಿರೋ ಪ್ರಕಾರ ಮುಂದೆ ಇನ್ನೇನಾದರೂ ಹೋಗ್ಬೇಕು ಅಂತಿದ್ರೆ ಇಲ್ಲಿಗೆ ಎಂಡ್ ಮಾಡಿ. ಬಿಕಾಸ್ ಏನಕ್ಕೆ ಅಂದರೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನೇ ಆದ್ರೂ ನಮಗೆ ಯಾರೂ ನೋಡ್ಕೊಳ್ಳಲ್ಲ, ನಮ್ಮ ಫ್ಯಾಮಿಲಿಯವ್ರು ಬಿಟ್ಟರೆ ಇನ್ನೇನೂ ನೋಡ್ಕೊಳ್ಳಲ್ಲ. ಸೊ ನಮಗೆ ಎಂಡ್ ಆಫ್ ದ ಡೇ ನಮ್ಮ ಫ್ಯಾಮಿಲಿಯವ್ರು ಬಿಟ್ಟರೆ ಇನ್ಯಾರೂ ಇರಲ್ಲ. ಸೊ ಅದಕ್ಕೋಸ್ಕರ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಾದರೆ, ದಯವಿಟ್ಟು ಕಮಿಟ್ಮೆಂಟ್ ತುಂಬ ಕಮ್ಮಿ ಇದೆ ಅಂದರೆ ಬೇರೆ ಕೆಲಸಕ್ಕೆ ಹೋಗಿ. ಇನ್ವೆಸ್ಟ್ಮೆಂಟ್ಗೆ ದುಡ್ಡಿದೆ ಅಂದರೆ ಇನ್ವೆಸ್ಟ್ ಮಾಡಿ. ಇಲ್ಲ ತುಂಬ ಕಮಿಟ್ಮೆಂಟ್ ಇದೆ, ತುಂಬ ಇದಿದೆ ಅಂದಾಗ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗೆ ಹೋಗಿ. ಇದು ನನ್ನ ಅನಿಸಿಕೆ. ಆಮೇಲೆ ತುಂಬ ಜನ ಲೈಕ್ ಕೇಳ್ತಿರೋದೇನಪ್ಪ ಅಂದರೆ, ಸಾಲ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬ್ರೋ, ಈಗ ಏನು ಮಾಡೋದು, ಈ ಥರ ಸಡನ್ನಾಗಿ ಗೌರ್ಮೆಂಟ್ ಅವ್ರು ಈ ಥರ ಹೇಳಿದ್ರೆ ಏನು ಮಾಡೋದು ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಆ ಥರ ಮಾತಾಡಬಾರ್ದು. ಏನಕ್ಕೆ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ಬುದ್ಧಿ ಇಲ್ಲದಿರೋರು ಆ ಥರ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ನಾನು ಆ ಥರ ಮಾತಾಡಿದ್ರೆ ನನಗೂ ಬುದ್ಧಿ ಇಲ್ಲ. ಏನಕ್ಕೆ ಅಂದರೆ ನಿಮಗೆಲ್ಲ ಗೊತ್ತು, ಹತ್ತತ್ರ 1 ವರ್ಷ 2 ವರ್ಷ 3 ವರ್ಷ ಇಂದನೂ ಈ ಥರ ನಡೀತಾನೆ ಇದೆ. ಯಾವಾಗ ಇದು ಅಂತ್ಯ ಆಗ್ಬೋದು ಅಂತ ನಮಗೂ ಗೊತ್ತಿಲ್ಲ. ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು ಅಲ್ವಾ? ಸೊ ಇದನ್ನ ನಂಬ್ಕೊಂಡೇ ಇದ್ದೀವಿ ಅನ್ನೋರು ತುಂಬ ತಪ್ಪಾಗುತ್ತೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದು. ಅದು ಮೀನ್ಸ್ ನಮಗೆ ಬುದ್ಧಿ ಇಲ್ಲ ಅಂತ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಾಳೆನೇ ಎಂಡ್ ಆಗ್ಬೋದು, ಇಲ್ಲ ನಾಳೆನೇ ಏನಾದರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರ್ಬೋದು. ಸೊ ಇದು ನಡೀತಾನೇ ಇದೆ 1 ವರ್ಷ 2 ವರ್ಷದಿಂದ. ಸೊ ಈ ಥರ ನಡೀತಾ ಇದ್ದಾಗ ನಾವು ಪ್ರತಿ ಸರಿ ನಾನೇ ಎಷ್ಟೋ ಸರಿ ನಿಮ್ಗೆ ಹೇಳ್ಕೊಂಡಿದ್ದೀನಿ, ಇದಿಲ್ಲ ಅಂದರೆ ಮುಂದೆ ಏನಾದರೂ ಮಾಡ್ಕೊಳ್ಳಿ ಫ್ಯೂಚರ್ಗೆ ಈ ಕೆಲಸ ಬಿಟ್ಟು ಅಂತ. ಸೊ ನಾನು ಈಗಲೂ ಹೇಳೋದು ಇಷ್ಟೇ, ಒಂದಷ್ಟು ಜನ ನನ್ನ ನೋಡ್ತಿರೋರು ಬೈಕೊಂಡ್ರು ಪರವಾಗಿಲ್ಲ, ಇದನ್ನು ಬಿಟ್ಟು ಇರಿ. ನಾನು ಅದೇ ಆಗಲೇ ಹೇಳ್ದಂಗೆ ಕಮಿಟ್ಮೆಂಟ್ಸ್ ಇದೆ ಅಂದರೆ ಇರಿ, ತುಂಬ ಕಮಿಟ್ಮೆಂಟ್ಸ್ ಇದೆ. ಇಲ್ಲಾಂದರೆ ಈ ಫೀಲ್ಡ್ನ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿ. ಸೊ ಇದು ನನ್ನ ಅನಿಸಿಕೆ. ಸೊ ಇದಕ್ಕೆ ಮೇಲೆ ನಿಮ್ಮ ಇಷ್ಟ, ನಿಮ್ಗೆ ಏನು ಅನಿಸುತ್ತೋ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ನೋಡೋಣ, ಇನ್ನೂ ಇದ್ರ ಬಗ್ಗೆ ಕಂಪ್ನಿಯವರು ಆಗಲಿ ಇಲ್ಲ ಸರ್ಕಾರದವರಾಗಲಿ ಮೇಲಧಿಕಾರಿಗಳಾಗಲಿ ಇನ್ನೂ ಇದ್ರ ಬಗ್ಗೆ ಎಲ್ಲೂ ಬಂದು ಮಾತಾಡಿಲ್ಲ. ಸೊ ನನ್ನ ಪ್ರಕಾರ ಅವರು ಬಂದು ಮಾತಾಡಿದ್ರೆ ಇನ್ನೂ ಕ್ಲಾರಿಫಿಕೇಷನ್ ಸಿಗ್ಬೋದು. ಇನ್ನೂ ಅಂದರೆ ಟೈಮ್ ಇರೋದ್ರಿಂದ ಮೋಸ್ಟ್ಲಿ ಲಾಸ್ಟ್ ಮೂಮೆಂಟಲ್ಲಿ ಬರ್ಬೋದು, ಅವರು ಬಂದು ಮಾತಾಡ್ಬೋದು. ನೋಡೋಣ ಅಲ್ಲಿವರೆಗೂ ಏನಾಗುತ್ತೆ, ಅಥವಾ ಕಂಪ್ನಿಯವ್ರು ಏನಾದರೂ ಹೇಳ್ತಾರಾ, ಇಲ್ಲಾಂದರೆ ಗೌರ್ಮೆಂಟು ಸರ್ಕಾರವರು ಮೇಲ್ಪಟ್ಟ ಅಧಿಕಾರಿಗಳೇನಾದರೂ ಮಾತಾಡ್ತಾರಂತ ನೋಡಬೇಕು. ಬಟ್ ನಾನು ಇನ್ನೊಂದು ಸರಿ ನಮ್ಮ ರೈಡರ್ಸ್ ಹತ್ರ ಕೇಳ್ಕೊತೀನಿ, ಇದನ್ನು ಪ್ರತಿ ಸರಿ ನಡೀತಾನೆ ಇರ್ತದೆ, ಈ ಕಾಂಟ್ರವರ್ಸಿ ನಡೀತಾನೆ ಇರ್ತದೆ, ಆಗ್ತಾನೆ ಇರ್ತದೆ. ಈಗ ಒಂದಷ್ಟು ಜನ, ಮತ್ತೆ ನಾನು ಇನ್ನೊಂದು ಪಾಯಿಂಟ್ ಮಾಡ್ತೋಗ್ಬಿಟ್ಟೆ, ಯಾರೋ ಒಬ್ರು ಮೆಸೇಜ್ ಮಾಡಿದ್ರು, ಬ್ರೋ ಈಗ ಮತ್ತೆ ಏನಾದರೂ ಆಟೋದವ್ರು ಬಂದು ಗಲಾಟೆ ಮಾಡಿದ್ರೆ ಹೊಡೆದ್ರೆ ಏನು ಮಾಡೋದು, ಬಡಿದ್ರೆ ಏನು ಮಾಡೋದು ಅಂತ. ನೋಡಿ, ನಾನು ಇಷ್ಟೇ ಹೇಳೋದು, 15ನೇ ತಾರೀಕುವರೆಗೂ ನೋಡಿ. 15ನೇ ತಾರೀಕು ಒಳಗಡೆ ಗೌರ್ಮೆಂಟಿಂದ ಅಥವಾ ಆಗಲೇ ಹೇಳ್ದಂಗೆ ಮೇಲ್ಪಟ್ಟ ಅಧಿಕಾರಿಗಳಾಗಲಿ ಕಂಪ್ನಿಯವರಾಗಲಿ ಏನಾದರೂ ಬಂದು ಹೇಳಿದ್ರೆ ಅದನ್ನು ನಾವು ಫಾಲೋ ಮಾಡೋಣ. ಇಲ್ಲ ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಗೌರ್ಮೆಂಟು ಮತ್ತು ಕೋರ್ಟ್ಗಿಂತ ದೊಡ್ಡದು ಯಾವುದೂ ಅಲ್ಲ. ಸೊ ನ್ಯಾಯಾಲಯ ಮತ್ತು ಸರ್ಕಾರ ಎರಡು ಏನು ಡಿಸಿಷನ್ ಕೊಡ್ತದೋ ಅದನ್ನು ನಾವು ಫಾಲೋ ಮಾಡಲೇಬೇಕು. ಇಲ್ಲ ನಾನು ಅದಕ್ಕೆ ಮೀರಿ ನಾನು ಹೋಗ್ತೀವಿ ಅಂದರೆ ಅದು ನಿಮ್ಮ ಮನೆ ಬರ, ನಿಮ್ಮ ಇಷ್ಟ. ನಾನಂತೂ ಯಾರಿಗೂ ಮಾಡಿ ಅಂತ ಹೇಳೋದಿಲ್ಲ. ಯಾಕಂದರೆ ನಾನು ಯಾರಿಗಾದ್ರೂ ಪ್ರಾಬ್ಲಮ್ ಆದಾಗ ನಾನು ಬಂದು ಹೋಗಲ್ಲ. ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಬೋದು, ಇಲ್ಲಾಂದರೆ ನನ್ನ ಕೈಯಿಂದ ನನ್ನದಷ್ಟು ನಾನು ಮಾಡ್ಬೋದು ಅಷ್ಟೇ ಹೊರತು ಮೀನ್ಸ್ ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ, ಹುಷಾರಾಗಿರಿ. ಆ್ಯಂಡ್ ನೋಡೋಣ ಏನೇನು ಯಾರ್ಯಾರ ಕಡೆಯಿಂದ ಏನೆಲ್ಲ ಬರುತ್ತೆ ಅದ್ರ ಮೇಲೆ ನಾವು ಮುಂದೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್.